ಸ್ನೇಹಿತರೆ ನಮಸ್ಕಾರ. ಸೊ ಇದು ಮೀಟ್ರ್ ಬೋರ್ಡು ವೈರಿಂಗನ್ನು ಮಾಡಿದ್ದೀನಿ. ಒಂದ್ಸಲಿ ನಿಮಗೆ ತೋರಿಸ್ತೀನಿ. ಬನ್ನಿ. ಇದು ನೋಡಿ, ಮೇನ್ ಕೇಬಲ್ ಬಂದಿರೋದು ಕಂಬದಿಂದ ಬಂದಿರೋದನ್ನು ಇಲ್ಲಿ ಇದು ಸಿಂಗಲ್ ಪೇಸು, ಒಂದು ನ್ಯೂಟ್ರಲ್ಲು, ಒಂದು ಫೇಸು. ಓಕೆನಾ. ಸೊ ಮೇನಿಂದ ಬಂದಿರೋದು ಅಂದರೆ ಇಲ್ಲಿ 2 ಮೀಟ್ರ್ ಬೋರ್ಡು ಬರುತ್ತೆ. 2 ಮೀಟ್ರ್ ಬೋರ್ಡಿಂದ ಸಪ್ರೇಟ್ ವೈರನ್ನು ತೆಗೆದುಕೊಂಡು ಬಂದಿದ್ದೀನಿ. ಓಕೆ, ಇಲ್ಲಿ ನೋಡಿ 2 ವೈರ್ ಬಂದ್ಬಿಟ್ಟು ಅಂದರೆ ಕಂಬದಿಂದ ಬಂದಿರೋಂಥ ವೈರನ್ನು ಇಲ್ಲಿಗೆ ಮೀಟ್ರ್ ಬೋರ್ಡ್ಗೆ ತೊಗೊಬೇಕು. ಇನ್ನು 2 ವೈರು, ಒಂದು MCB, 2 MCB ಕಂಟ್ರೋಲ್ಗೆ ಹೋಗುತ್ತೆ, ಅಂದರೆ ಫ್ಯೂಸ್ಗೆ ಹೋಗುತ್ತೆ. ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಫ್ಯೂಸ್ ಕಟಪ್ ಆಗುತ್ತೆ. ಫ್ಯೂಸಿಂದ ಬಂದ್ಬಿಟ್ಟು MCBಗೆ ಬರುತ್ತೆ. ಇದು ಡೈರೆಕ್ಟು ಮೀಟ್ರ್ ಬೋರ್ಡಿಂದ ಡೈರೆಕ್ಟ್ MCB ಬರುತ್ತೆ. MCBಯಿಂದ ಡೈರೆಕ್ಟ್ ನಾವು ಏನು ಮೇಯ್ನ್ ತೊಗೊಬಂದಿರ್ತೀವಿ, ಅಂದರೆ ಮನೆ ಒಳಗಡೆಗಿಂತ ಫೇಸು ನ್ಯೂಟ್ರಲ್ಲು ಅಲ್ಲಿಗೆ ಬರುತ್ತೆ. ಅಂದರೆ ಇಲ್ಲಿ MCB ಆನ್ ಮಾಡಿದ್ರೆ ಮನೆಗೆ ಹೋಗುತ್ತೆ. ಅಲ್ಲೊಂದು ಡಬಲ್ MCB ಕಂಟ್ರೋಲ್ ಇರುತ್ತೆ. ನೋಡಿ, ಈ ಥರ ಒಂದು ಮೀಟ್ರ್ ಬೋರ್ಡು ವೈರಿಂಗನ್ನು ಮಾಡಬೇಕಾದಂಥದ್ದು ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಮೋಟ್ರಿಗೆ ವಿತ್ ಸಂಪ್ಗೆ, ಫೇಸು ನ್ಯೂಟ್ರಲ್ಲು ಮೋಟ್ರಿಗೆ, ಮತ್ತು ಇದು 3 ಪೇಸ್ ಬರ್ತಾ ಹೋಗುತ್ತೆ. ಅಂದರೆ 3 ಪೇಸ್ ಆಗಬೇಕಾಗತ್ತೆ. ಅದಕ್ಕೆ 3 ವೈರನ್ನು ಹೇಳ್ತಿದ್ದೀನಿ. ಬೋರಿಂದ 3 ವೈರನ್ನು ಸಪ್ರೇಟಾಗಿ ಹೇಳಿದ್ದೀನಿ. ವಾಟರ್ ಲೆವೆಲ್ ಕಂಟ್ರೋಲರು, ಅಂದರೆ ಈ 2 ಕಡೆ ವಾಟರ್ ಲೆವೆಲ್ ಕಂಟ್ರೋಲ್ ಎಳಿಬೇಕಾಗತ್ತೆ. ಒಂದು ಸಂಪಿಂದ, ಒಂದು ಮೇಲ್ಗಡೆ ಟಾಪಿಂದ, ಅವೆರಡು ಕಂಟ್ರೋಲು ಇಲ್ಲಿ ವಾಟರ್ ಲೆವೆಲ್ ಕಂಟ್ರೋಲಲ್ಲಿ ಆಗುತ್ತೆ. ನೋಡಿ, ಇದೇ ಥರ ವೈರಿಂಗನ್ನು ಮಾಡಿದ್ದೀವಿ. ಇದು ತುಂಬ ಸೂಕ್ಷ್ಮವಾಗಿರುತ್ತದೆ. ರಫ್ ಆ್ಯಂಡ್ ಟಫಾಗಿ ಮಾಡಿದ್ರೆ ಟಕ್ಕಂತ ಹೊಡೆದೋಗ್ಬಿಡುತ್ತೆ. ಅಡಿಕೆ ವುಡ್ ಹಾಕ್ಕೊಂಡು ನೀಟಾಗಿ ಡ್ರಿಲ್ಲನ್ನು ಮಾಡಬೇಕಾಗತ್ತೆ. ನೋಡಿ, ಈ ಥರ ವೈರಿಂಗು ಬಂದಿದೆ ಅಂತ. ನೋಡಿ, ಈ ಥರ ಒಂದು ಮೀಟ್ರ್ ಬೋರ್ಡ್ ವೈರಿಂಗನ್ನು ಮಾಡಬೇಕಾಗತ್ತೆ. ಮಾಡಿದ್ದೀನಿ. ಏನಾದ್ರು ಎಕ್ಸ್ಟ್ರಾ ಹೇಳತ್ತಿದ್ರೆ ಹೇಳ್ಬೋದು. ನನಗಿನ್ನ ತಿಳಿದೋರಿದ್ದೀರ, ನನಗೆ ಎಲ್ಲ ಗೊತ್ತು ಅಂತ ಹೇಳಲ್ಲ. ನಮಗೇನು ಗೊತ್ತಿದೆ ಅದನ್ನು ಹೇಳ್ತಾ ಹೋಗ್ತೀವಿ. ಓಕೆನಾ. ಫಸ್ಟು ಈ ಥರ ಮಾಡ್ಕೊಬೇಕಾಗತ್ತೆ. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು MCBನ ಇದು ಮೀಟ್ರ್ ಬೋರ್ಡನ್ನು ಇಲ್ಲ KBR ಬಂದು ಕುಂಡಿಸ್ತಾರೆ. ಓಕೆನಾ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡಿ. ಏನಾದರೂ ನನಗೆ ಹೇಳೋದಿತ್ತು ಅಂದರೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.